ಕರ್ನಾಟಕ ಕಳ್ಳರ ಜೊತೆಗೆ ದರೋಡೆಕೋರರ ಸ್ವರ್ಗವಾಗಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆ ಬೀದರ್ ಮಂಗಳೂರು ಆದ ನಂತರ ಹುಬ್ಬಳ್ಳಿಯಲ್ಲೂ ಇಂಥ ಒಂದು ಪ್ರಯತ್ನ ನಡೆದಿದೆಯಂತೆ. ನೋಡಿ, ಡಕಾಯಿತರ ಸ್ವರ್ಗವಾಯ್ತಾ ಕರ್ನಾಟಕ? ಪೊಲೀಸರು ಅಂದ್ರೆ ಭಯವೇ ಇಲ್ವಾ? ಸಾಲು ಸಾಲು ದರೋಡೆ, ಸುಲಿಗೆ ಪ್ರಕರಣ. ಎಸ್, ದರೋಡೆಕೋರ ಪಾಲಿಗೆ ಕರ್ನಾಟಕ ಸ್ವರ್ಗವಾಗಿದೆ. ಯಾಕಂದ್ರೆ ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ನಡೀತಾ ಇರುವ ದರೋಡೆ ಪ್ರಕರಣಗಳೇ ಸಾಕ್ಷಿ. ಬೀದರ್ನಲ್ಲಿ ಹಾಡು ಹಗಲೇ ಹಣ ದೋಚಿ ಕೊಲೆ ಮಾಡಿದ ಪ್ರಕರಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅದಾದ ಬಳಿಕ ವಿಜಯಪುರದಲ್ಲಿ ದರೋಡೆ ಗ್ಯಾಂಗ್ ಮನೆಗಳಿಗೆ ನುಗ್ಗಿ ನಗ ನಾಣ್ಯ ದೋಚಿದ್ದು ತಡೆಯಲು ಬಂದ ಜನರ ಮೇಲೆ ದಾಳಿ ಮಾಡಿದ್ರು. ಅದರ ಮರುದಿನವೇ ಮಂಗಳೂರಿನ ಕೋಟೆಕ್ಕಾರು ಸಹಕಾರಿ ಬ್ಯಾಂಕ್ನಲ್ಲಿ ಡಕಾಯಿತಿ ನಡೆದೋಗಿತ್ತು. ಬೀದರ್ ಹಾಗೂ ಮಂಗಳೂರಿನ ದರೋಡೆ ಪ್ರಕರಣದ ಖದೀಮರ ಸುಳಿವು ಈವರೆಗೂ ಪತ್ತೆ ಆಗಿಲ್ಲ. ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾನಾ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬ್ಯಾಂಕ್ ದರೋಡೆಗೆ ವಿಫಲ ಯತ್ನ. ಬೀದರ್ ಮಂಗಳೂರು ಬ್ಯಾಂಕ್ ದರೋಡೆ ಪ್ರಕರಣಗಳು ಹಚ್ಚ ಹಸಿರಾಗಿರುವಾಗಲೇ ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಒಂದಕ್ಕೆ ಖದೀಮರು ಕನ್ನ ಹಾಕಲು ವಿಫಲ ಯತ್ನ ಮಾಡಿದ್ದಾರೆ. ಎಪಿಎಂಸಿಯಲ್ಲಿರುವ ಬ್ಯಾಂಕ್ಗೆ ನುಗ್ಗಲು ಯತ್ನಿಸಿರುವ ದುಷ್ಕರ್ಮಿಗಳು ಮೇನ್ ಡೋರ್ ಮುರಿಯಲು ಮುಂದಾಗಿದ್ದಾರೆ. ಆದರೆ ಖದೀಮರ ಪ್ರಯತ್ನ ಫಲ ಕೊಡಲಿಲ್ಲ. ಪ್ರಕರಣ ಮುಚ್ಚಿ ಹಾಕಲು ನಡೀತಾ ಪ್ರಯತ್ನ. ಬ್ಯಾಂಕ್ ಮ್ಯಾನೇಜರ್ಗೆ ಕಮಿಷನರ್ ಕ್ಲಾಸ್. ಎಸ್, ಇಂತಹದೊಂದು ಆರೋಪಕ್ಕೆ ಕಾರಣವೂ ಇದೆ. ಬ್ಯಾಂಕ್ ಮ್ಯಾನೇಜರ್ ಬ್ರಹ್ಮಾನಂದ್ ಪೊಲೀಸರಿಗೆ ಯಾವುದೇ ದೂರು ನೀಡದೆ ನಿರ್ಲಕ್ಷ್ಯ ವಹಿಸಿರುವುದು ಕಂಡುಬಂದಿದೆ. ಪ್ರಕರಣ ಮುಚ್ಚಿ ಹಾಕಲು ಮುರಿದಿದ್ದ ಬಾಗಿಲಿಗೆ ಗೇಟ್ ಮತ್ತು ಕೀಗೆ ವೆಲ್ಡಿಂಗ್ ಮಾಡಿಸುವ ಪ್ರಯತ್ನ ಮಾಡಲಾಗಿದೆ. ದರೋಡೆಗೆ ಯತ್ನದ ಬಗ್ಗೆ ಕೇಳಿದ್ರೆ ದಿಮಾಕಿನ ಉತ್ತರ ಕೊಟ್ಟಿದ್ದಾರೆ. ಸರ್ ಮಾರ್ನಿಂಗ್ ಇಂದ ಮೀಟಿಂಗ್ ಇತ್ತು. ಈಗ ಪೊಲೀಸರಿಗೆ ರಾಬರಿ ಆಗಿದ್ದಕ್ಕಿಂತ ಜಾಸ್ತಿ ಮೀಟಿಂಗ್ ಇಂಪಾರ್ಟೆಂಟ್ ಅಂದ್ರೆ ಅಷ್ಟು ಈಸಿ ಅಲ್ಲ ಬ್ಯಾಂಕ್ ಟಪ್ ಮಾಡೋದು ಸರ್. ಅಷ್ಟು ಈಸಿ ಅಲ್ಲ. ಬೀದರ್ನಲ್ಲಿ ಗುಂಡು ಹಾರಿಸಿದ್ರಲ್ಲ, ಯಾವುದೇ ರೀತಿ ಮಂಗಳೂರಲ್ಲಿ ದರೋಡೆ ಮಾಡೋದು ಈಸಿ ಅಲ್ಲ. ಅಲ್ಲಲ್ಲ, ಅಷ್ಟು ಸೇಫ್ಟಿ ಇರುತ್ತೆ. ಯಾವುದೇ ಇದಕ್ಕೂ ಇದು ಆಗಲ್ಲ. ಸೇಫ್ಟಿ ಇರೋದಕ್ಕೆ ಒಂದು ಪ್ರಾಣ ಹೋಯ್ತಲ್ಲ ಸರ್ ಬೀದರಲ್ಲಿ. ಸರ್ ಏನ್ ಮಾಡ್ಬೇಕು ಹೇಳಿ? ಕಂಪ್ಲೇಂಟ್ ಏನಕ್ಕೆ ಕೊಟ್ಟಿಲ್ಲ ಅಂತ ಕೇಳ್ತೀವಿ. ಕಂಪ್ಲೇಂಟ್ ಹೇಳ್ತೀರಲ್ಲ, ಮೀಟಿಂಗ್ ಇತ್ತು, ಮೀಟಿಂಗ್ ಇಂದ ಮುಗಿಸಿದ್ವಿ, ಈಗ ಅಪ್ಡೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಅದನ್ನೇ ಈಗ ವಿತೌಟ್ ಕಂಪ್ಲೇಂಟ್ ಅಂದ್ರೆ ಹೆಂಗೆ ಈಗೇನ ಈ ರಿಯಾಕ್ಷನ್ ಇದಕ್ಕೇನು ಸರ್? ಈಗ ಯಾರು ಮಾಡ್ಯಾರ ಅಂತ ಯಾರು ಮಾಡಿದ್ರೆ ಸಿಸಿಟಿವಿ ವಿಡಿಯೋ ತೋರಿಸ್ರಿ ಯಾರಂತ ನಾನು ಹೇಳ್ತೀನಿ. ಹೇಳ್ಬೋದು ಸರ್. ತಮ್ಮ ಕಡೆ ಸಿಸಿಟಿವಿ ಫುಟೇಜ್ ಚಲೋ ಅದಾವಲ್ಲ ಸರ್, ಸಿಸಿ ಕ್ಯಾಮ್ರಾ ಸರ್, ಅದನ್ನ ನಮ್ಗೆ ಗೊತ್ತಿದೆ. ಬ್ಯಾಂಕ್ ದರೋಡೆಗೆ ವಿಫಲ ಯತ್ನ ನಡೆದಿರೋ ಸುದ್ದಿಯನ್ನ ಪಬ್ಲಿಕ್ ಟಿವಿ ಪ್ರಸಾರ ಮಾಡ್ತಿದ್ದಂತೆ ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಈ ವೇಳೆ ಬ್ಯಾಂಕ್ ಮ್ಯಾನೇಜರ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ. ರಾಜ್ಯ ನೋಡುವ ಸುದ್ದಿಯಾಗಿದೆ, ನೀವು ಯಾಕೆ ನಿರ್ಲಕ್ಷ್ಯ ವಹಿಸಿದ್ದೀರಿ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. What does CCTV show? ಸರ್, ಲಾಸ್ಟ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿತ್ತು. ಸೇಮ್ ಸರ್, ಇದು CCTV ಏನಿದೆ? CCTV idea, was it working? Yes, working. Can you see the images of people who have done it? 4 ತಿಂಗಳ ಹಿಂದೆ ಇದೇ ಬ್ಯಾಂಕ್ ದರೋಡೆಗೆ ಯತ್ನ. ಇನ್ನೊಂದು ವಿಚಾರ ಏನು ಅಂದ್ರೆ 4 ತಿಂಗಳ ಹಿಂದೆ ಇದೇ ಬ್ಯಾಂಕ್ ಕನ್ನ ಹಾಕುವ ಪ್ರಯತ್ನ ನಡೆದಿತ್ತು ಅನ್ನೋದು ತಿಳಿದು ಬಂದಿದೆ. ಇದೇ ರೀತಿ ಬ್ಯಾಂಕ್ ಮುಖ್ಯವಾಗಿಲು ಸುರಕ್ಷಿತ ಗೇಟ್ ಮುರಿದು ದುಷ್ಕರ್ಮಿಗಳು ದರೋಡೆಗೆ ವಿಫಲ ಪ್ರಯತ್ನ ಮಾಡಿದ್ರು. ಆಗ್ಲೂ ಇದೇ ರೀತಿ ಯಾವುದೇ ದೂರು ದಾಖಲು ಮಾಡದೆ ಪ್ರಕರಣ ಮುಚ್ಚಿ ಹಾಕಲಾಗಿತ್ತು. ಅದಾದ ಬಳಿಕ ಮತ್ತೆ ಇವತ್ತು ದರೋಡೆಗೆ ವಿಫಲ ಯತ್ನ ನಡೆದಿದೆ. ಮೈಸೂರಿನಲ್ಲಿ ಹಾಡು ಹಗಲೇ ರೋಡ್ ರಾಬರಿ. ರಾಜ್ಯದಲ್ಲಿ ಎಟಿಎಂ ರಾಬರಿ ಆಯಿತು, ಬ್ಯಾಂಕ್ ರಾಬರಿ ಆಯಿತು, ಇದೀಗ ರಾಜ್ಯದಲ್ಲಿ ರೋಡ್ ರಾಬರಿ ಸರ್ದಿ. ಮೈಸೂರು ಜಿಲ್ಲೆಯಲ್ಲಿ ಹಾಡು ಹಗಲೇ ರೋಡ್ ರಾಬರಿ ಆಗಿದೆ. ಮುಸುಕುಧಾರಿಗಳು ಕಾರು ಅಡ್ಡಗಟ್ಟಿ ರಾಬರಿ ಮಾಡಿದ್ದಾರೆ. ಮೈಸೂರು ಜಿಲ್ಲೆ ಜಯಪುರ ಹೋಬಳಿ ಹಾರೋಹಳ್ಳಿ ಬಳಿ 2 ಕಾರ್ನಲ್ಲಿ ಬಂದಿದ್ದ 4 ಮುಸುಕುಧಾರಿಗಳು ಇನೋವಾ ಕಾರ್ ಅಡ್ಡಗಟ್ಟಿ ಹಣ ಕಸ್ಕೊಂಡು ಪರಾರಿಯಾಗಿದ್ದಾರೆ. ಕಣ್ಣಿಗೆ ಸ್ಪ್ರೇ ಮಾಡಿ ಹಣದ ಜೊತೆಗೆ ವ್ಯಕ್ತಿಯ ಕಾರನ್ನು ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಕಾರ್ನಲ್ಲಿ ಕೇರಳದಿಂದ ಮೈಸೂರಿಗೆ ಬಂದಿದ್ದ ಸೂಫಿ ಮತ್ತು ಅಶ್ರಫ್ ಮೂಲತಃ ಕೇರಳದ ಕೋಚಿಕೋಡ್ನವರು ಮೈಸೂರಿಗೆ ಜಮೀನು ಖರೀದಿಗೆ ಆಗಮಿಸಿದ್ರು. ಜಮೀನು ನೋಡಿಕೊಂಡು ಹೋಗುವಾಗ ಘಟನೆ ನಡೆದಿದೆ. ಅಶ್ರಫ್ ಮತ್ತು ಸೂಫಿ ಒಮ್ಮೊಮ್ಮೆ ಒಂದೊಂದು ಮಾಹಿತಿ ನೀಡ್ತಾ ಇದ್ದು ಇದು ಅನುಮಾನಕ್ಕೆ ಕಾರಣವಾಗಿದೆ. ಒಬ್ರು ಚಾಕ್ಲೇಟ್ ವ್ಯಾಪಾರ ಮಾಡ್ತಿರುವುದಾಗಿ ಹೇಳಿ ಚಾಕ್ಲೇಟ್ ಖರೀದಿಸಲು ಬಂದಿರುವುದಾಗಿ ಹೇಳಿಕೆ ನೀಡಿದ್ರೆ ಮತ್ತೊಬ್ಬ ಜಮೀನು ಖರೀದಿ ಬಗ್ಗೆ ಹೇಳಿಕೆ ನೀಡಿದ್ದಾನೆ. ಸ್ಥಳಕ್ಕೆ ವಿಧಿವಿಜ್ಞಾನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಕೇರಳ ಮೂಲದ 2 ವ್ಯಕ್ತಿಗಳು ಕಾರಲ್ಲಿ ಇಲ್ಲಿಂದ ಟುವರ್ಡ್ಸ್ ಎಸ್ ಟಿ ಕೋಟೆ ಕಡೆ ಹೋಗ್ತಾ ಇರ್ತಾರೆ. ಇದೇ ಸ್ಥಳದಲ್ಲಿ ಇನ್ನೊಂದು 2 ಕಾರ್ ಬಂದು ಅಡ್ಡಗಟ್ಟಿ ಅವರಿಗೆ ಅವರಿದ್ದಂಥ ಕಾರ್ನು ಕೂಡ ತೊಗೊಂಡೋಗಿದ್ದಾರೆ ಅಂತ ಮಾಹಿತಿ ಬಂತು. ಇಮಿಡಿಯೇಟ್ಲಿ ನಮ್ಮ ಆಫೀಸರ್ಸ್ ಎಲ್ಲ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಿರಿ. ನಾನು ಕೂಡ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ.
ಗಡಿಭಾಗಲಿದ್ದಂಥ ನಮ್ಮ ಎಸ್ ಪಿಗಳಿಗೆಲ್ಲ ನಾನು ಮಾತಾಡಿದ್ದೀನಿ. ಸೊ ಅವರು ಕೂಡ ನಾಕಾಬಂದಿ ಸೆಟಪ್ ಮಾಡೋಕ್ಕೆ ಹೇಳಿದ್ದೀರಿ. ಪತ್ತೆ ಕಾರ್ಯ ಮುಂದುವರೆದಿದೆ. ಇನ್ನು ವಿಕ್ಟಿಮ್ಸ್ಗಳು ಕೂಡ ವಿಚಾರಣೆ ಮಾಡಿದ್ದೀರಿ. ಇನ್ನೊಂದು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಿ ನಾವು ಇದನ್ನು ಪತ್ತೆ ಮಾಡ್ತೀವಿ. ಇನ್ನು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸೂರ್ಯ ಸಿಟಿ ಬಳಿ ವೃದ್ಧನ ತಲೆಗೆ ಸುತ್ತಿಗೆಯಿಂದ ಹೊಡೆದು ದರೋಡೆ ಮಾಡಲಾಗಿದೆ. ತೋಟಕ್ಕೆ ಔಷಧಿ ತರಲು ಚಂದಾಪುರಕ್ಕೆ ಹೋಗಿದ್ದ ವೃದ್ಧ ನಾಗರಾಜ್ನನ್ನ ಡ್ರಾಪ್ ಮಾಡುವ ನೆಪದಲ್ಲಿ 70 ಗ್ರಾಂ ಚಿನ್ನಾಭರಣ ಕದ್ದು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ನಾನು ಬರ್ತಾ ಇದ್ದೀನಿ ರೋಡಲ್ಲೇ, ಒಂದು ಅಷ್ಟು ದೂರ ಬಂದಿದ್ದೀನಿ. ಹಿಂದೆ ಕಡೆಯಿಂದ ಇವ್ನು ಬಂದವನೇ ನನ್ನ ಮಗ. ಬರ್ತೀನಿ ಅಂದ್ರೆ ಏನಂದ, ಬರ್ತೀನಿ ಅಂದ. ಹೋಗ್ಬೇಕು ಕೇಳ ನನ್ನ ಮಗ, ಎಷ್ಟೊತ್ತಾಗ್ತದೆ ಬರುವಾಗ. ಹೋಗುವಾಗ ಒಬ್ಬನೇ ಇದ್ದಿದ್ದು ಇಲ್ಲಿ ಹತ್ತದಾಗ. ನಾನು ಸ್ವಲ್ಪ ಮುಂದಕ್ಕೆ ಹೋಗಿ ಆ ಬಾಡಕಾಯಿ ಅಂಗಡಿ ಮುಂದಕ್ಕೆ, ಆ ಅಂಗಡಿ ಹತ್ರ ಇವನು ಕೂಕೊಂಡ. ಅವನ್ನ ಕೂಕೊಂಡ ಅವನು ಓಡ್ ಬಂದ, ಕೂತ್ಕೊಳ್ಳೋ ಕಾರ್ಯದಿಂದ ಕಾರಲ್ಲಿ ಕೂತ್ಕೊಂಡು. ಒಟ್ನಲ್ಲಿ ದರೋಡೆಕೋರರಿಗೆ ಪೊಲೀಸರ ಭಯವೇ ಇಲ್ಲದಂತಾಗಿದೆ. ರಾಜಾರೋಷವಾಗಿ ದರೋಡೆಗಳು ನಡೀತಾ ಇದ್ದು ಕಾನೂನು ಸುವ್ಯವಸ್ಥೆ ಮೇಲೆ ಪ್ರಶ್ನೆ ಮೂಡುವಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.